ನಮ್ಮ ಮನೆಗೆ ಸ್ವಾಗತ ಸುಸ್ವಾಗತ. ಬಲಗಾಲು ಇಟ್ಟು ಹೋಗೋಣ ಫ್ರೆಂಡ್ಸ್. ಆಯ್ ರಾಣಿ, ರಾಣಿ ನಿಂಗೋಸ್ಕರ ಏನ್ ತಂದಿದ್ದೀನಿ ನಾನು. ಹೆಂಗೆ ಅನಿಸ್ತಾ ಇದೆ? ವ್ಯೂ ಮಾತ್ರ ಸಕ್ಕದಾಗಿದೆ ಲಚ್ಚು. ಇಲ್ಲಿ ನೋಡಿಲಿ ಹಂಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಪ್ರಪಂಚ. ಸೊ ಏನು ಲಚ್ಚೂಸ್ ಪ್ರಪಂಚ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ. ಲಚ್ಚು ಇಲ್ಲ, ಅದಕ್ಕೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಪ್ರಪಂಚ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಮ್ಮ ಬಿಲ್ಡಿಂಗಿಂದ ನಾವು ವ್ಲಾಗ್ನ ಮಾಡ್ತಾ ಇದ್ದೀವಿ. ಕೆಳಗಡೆ ಫ್ಲೋರಲ್ಲಿ ನೋಡ್ಬೋದು. ಇದೆಲ್ಲ ನೋಡ್ತಿದ್ರೆ ನಿಮ್ಗೆ ಏನು ಅನ್ನಿಸ್ತಿದೆ? ಏನು ಕೆಲಸ ನಡೀತಿದೆ? ಅದೇ ಕೆಲಸ ಇವಾಗ ಸ್ಟಾರ್ಟ್ ಆಗಿದೆ. ಓಕೆ, ಪ್ರಾಕ್ಟಿಕಲಿ ಜಸ್ಟ್ ಸ್ಟಾರ್ಟಿಂಗ್. ಸೊ ಇನ್ನೇನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅದನ್ನು ಕೂಡ ನೋಡ್ತೀರಾ ನೀವು. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಬಂದು ನಾವು ನಿಮಗೆ ನಮ್ಮ ಸೆಕೆಂಡ್ ಫ್ಲೋರ್ ಯಾವ ರೀತಿಯಾಗಿ ಬಂದಿದೆ, ಯಾವ ರೀತಿಯಾಗಿ ಕಟ್ತಾ ಇದ್ದಾರೆ, ಆ್ಯಂಡ್ ಯಾವ ರೀತಿಯಾಗಿ ಅದರದ್ದು ಡಿಸೈನ್ ಪ್ಲ್ಯಾನಿಂಗ್ 3D ಪ್ಲ್ಯಾನ್ ಜೊತೆಗೆ ತೋರಿಸ್ತೀವಿ. ಹೋಪ್ಫುಲಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಸೆಕೆಂಡ್ ಫ್ಲೋರ್ ಅಂದರೆ ಲಚ್ಚು ಮನೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನೀವು ಫಸ್ಟು ಒಂದು 3D ಪ್ಲ್ಯಾನ್ನ ನೋಡ್ಕೊಂಬನ್ನಿ. 3D ಪ್ಲ್ಯಾನ್ ಮಾಡಿದ್ಮೇಲೆ ಅದರದ್ದು ಗೋಡೆ ಎಲ್ಲ ಕಟ್ಟಿದಾಗ ಫಿನಿಶಿಂಗ್ ಯಾವ ರೀತಿಯಾಗಿ ಬರ್ತಿದೆ ಅದನ್ನು ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಸಕ್ಕತ್ತಾಗಿ ಎಲ್ಲ ಕಟ್ಟಿ ಆಗಿದೆ. ಸೊ ಹೇಗೆ ಬಂದಿದೆ ಅಂತ ನೋಡ್ಕೊಂಬನ್ನಿ. ಹೋಪ್ಫುಲಿ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ. ಬಟ್ ತುಂಬ ಜಾಸ್ತಿ ಲೈಕ್ಸ್ನ ಮಾಡಿ, ಆಯಿತಾ? ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಗೈಸ್, ಇದು ಕಂಪ್ಲೀಟಾಗಿ ಬಂದುಬಿಟ್ಟು ಇದು ಬಂದು ನಮ್ಮ ಪಾರ್ಕಿಂಗ್ ಆಯಿತಾ. ಫುಲ್ ಇಷ್ಟು ದೊಡ್ಡ ಪಾರ್ಕಿಂಗ್ ಕಂಪ್ಲೀಟ್. ಈ ಒಂದು ಗ್ರೌಂಡ್ ಫ್ಲೋರ್ನ ನಾವು ಪಾರ್ಕಿಂಗ್ನೇ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಬಿಕಾಸ್ ಜಾಸ್ತಿ ಕಾರ್, ಜಾಸ್ತಿ ಬೈಕ್ಸ್ ನಮಗೆಲ್ಲ ಇರೋದು ಬರೀ ಗಂಡು ಮಕ್ಕಳೇ. ಸೊ ಅವ್ರ ಗಾಡಿಗಳು ಅದು ಇದು ಎಲ್ಲ ನಿಲ್ಸೋದಕ್ಕೆ ಆರಾಮಾಗಿ ಸ್ಪೇಷಿಯಸ್ ಆಗಿರಬೇಕು. ಬೈ ಚಾನ್ಸ್ ಯಾರಾದರೂ ರಿಲೇಟಿವ್ಸ್ ನೆಂಟರು ಬಂದ್ರೂ ಕೂಡ, ಗೆಸ್ಟ್ ಬಂದ್ರೂ ಕೂಡ ನಾವು ಆರಾಮಾಗಿ ಅವ್ರ ಕಾರ್ ಪಾರ್ಕಿಂಗ್ ಒಳಗಡೆ ಮಾಡಬೇಕು. ಆ ರೀತಿಯಾಗಿ ಪ್ಲ್ಯಾನ್ ಮಾಡಿರೋದು. ಆ್ಯಂಡ್ ಇವರೇ ನಮ್ಮ ಮೇಸ್ತ್ರಿ ಅಂಕಲ್ ಹಾಯ್. ಹೇಗಿದ್ದೀರಾ? ಸೊ ಇವರೇ ಈ ಬಿಲ್ಡಿಂಗ ನಿಲ್ಸಿರೋದು. ಆ್ಯಂಡ್ ಇದು ಬಂದು ಒಂದು ಸ್ಟೋರ್ ರೂಮ್ ಕೊಟ್ಟಿದ್ದೀವಿ. ಸೊ ಒಂದು ಕಂಪ್ಲೀಟಾಗಿ ಟವರ್ ಕೊಡ್ತೀನಿ ಆಯಿತಾ, ಗ್ರೌಂಡ್ ಫ್ಲೋರ್ದು. ನಿಮಗೆ ಅಷ್ಟು ಐಡಿಯಾ ಇಲ್ಲ, ತುಂಬ ಜನ ಕನ್ಫ್ಯೂಸ್ ಆಗುತ್ತೆ ಸುಪ್ರಿಯಾ ಅಂತ ಹೇಳ್ತಾ ಇದ್ರಿ. ಸೊ ಬನ್ನಿ ಒಂದು ಕ್ವಿಕ್ ಗ್ರೌಂಡ್ ಫ್ಲೋರ್ ಟವರ್. ಸೊ ಇದು ಬಂದು ನಮ್ಮ ಈ ಒಂದು ಸ್ಟೋರ್ ರೂಮ್. ಇದರಲ್ಲಿ ಆದಷ್ಟು ನಮಗೆ ಬೇಡದೇ ಇರೋದು ಅಥವಾ ತುಂಬ ಬೇರೆದೆಲ್ಲ ಸ್ಟೋರ್ ಮಾಡೋಕ್ಕೆ ಅಂತ ಅಂದ್ಕೊಂಡು ಈ ಥರ ಸ್ಟೋರ್ ರೂಮ್ನ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಒಂದು ಕಾಮನ್ ಟಾಯ್ಲೆಟ್ನ ಕೊಟ್ಟಿದ್ದಾರೆ. ತುಂಬ ಯೂಸ್ ಮಾಡೋದಿಲ್ಲ ಆ ಟಾಯ್ಲೆಟ್ನ, ಬಟ್ ಸ್ಟಿಲ್ ಇರಲಿ ಒಂದು ಸೇಫ್ಟಿಗೆ. ನಮಗೂ ವಯಸ್ಸಾಗುತ್ತೆ, ಆ ಟೈಮಲ್ಲೆಲ್ಲ ಮೇಲ್ಗಡೆ ಹೋಗಿ ನಾವು ಬರೋದಕ್ಕೆಲ್ಲ ಲೇಟ್ ಆಗುತ್ತೆ. ಸೊ ಇರಲಿ ಒಂದು ಆಕ್ಸೆಸಿಬಿಲಿಟಿ, ಒಂದು ಟಾಯ್ಲೆಟ್ ಅಂತ ಹೇಳಿಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ ಒಂದು ಟಾಯ್ಲೆಟ್. ಆ್ಯಂಡ್ ಇದು ನಮ್ಮ ಲಿಫ್ಟ್ ಏರಿಯಾ ಗೈಸ್. ತುಂಬ ಜನ ಲಿಫ್ಟ್ ಹಾಕ್ಸಿ ತುಂಬ ಸತಿ ನಾವು ಪ್ಲ್ಯಾನಲ್ಲಿ ತೋರಿಸಿದ್ದೀವಿ ನಮ್ಮ ಲಿಫ್ಟ್ ಏರಿಯಾ ಇದೆ ಅಂತ, ಬಟ್ ಸ್ಟಿಲ್ ತುಂಬ ಜನ ಗೊತ್ತಿರಲಿಲ್ಲ ಅವ್ರಿಗೆ. ಸೊ ಇದು ಬಂದು ನಮ್ಮ ಲಿಫ್ಟ್ ಏರಿಯಾ. ಆ್ಯಂಡ್ ಲಿಫ್ಟ್ದು ಇವಾಗ ಕೆಳಗಡೆ ಈ ಮಟ್ಟ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದು ಬಂದು ಲಿಫ್ಟ್ ನೋಡ್ತೀರಾ ಹೆಂಗೆ ಕಾಣಿಸುತ್ತೆ ಅಲ್ಲ. ಮೇಲ್ಗಡೆ ಅಂತೂ ಗೋವು ಅನ್ನುತ್ತೆ ಕೆಳಗಡೆಗೆ. ಸೊ ಇದೇ ಗೈಸ್ ನಮ್ಮ ಲಿಫ್ಟ್ ಏರಿಯಾ, ನೋಡ್ಕೊಂಬಿಡಿ ಆಯಿತಾ. ಆ್ಯಂಡ್ ಇದು ಬಂದು ಕಂಪ್ಲೀಟಾಗಿ ಗ್ರೌಂಡ್ ಫ್ಲೋರ್. ಸೊ ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಆರ್ಚ್ನ ಥರ ಮಾಡಿ ಇಲ್ಲಿ ಗಣೇಶ ಇರುವಂಥ ಪ್ಲ್ಯಾನ್ ಇದೆ. ಅದು ಇಲ್ಲಿ ಮೇನ್ ಪ್ಲ್ಯಾನ್ ಇರೋದು. ಆ್ಯಂಡ್ ಅದಾದಮೇಲೆ ಇಲ್ಲಿ ಒಂದು ಝೂಲಾ ಬರುತ್ತೆ ಗೈಸ್, ಒಂದು ಉಯ್ಯಾಲೆ. ನನಗೆ, ನನ್ನ ತಂಗಿರಿಗೆ, ನಮ್ಮ 3 ಜನಕ್ಕೂ ಈ ಉಯ್ಯಾಲೆ ಅವೆಲ್ಲ ತುಂಬ ಜಾಸ್ತಿ ಇಷ್ಟ. ಸೊ ಅದಕ್ಕೆ ಅದು. ಆ್ಯಂಡ್ ಇದೆಲ್ಲ ಕಂಪ್ಲೀಟಾಗಿ ಬಂದ್ಬಿಟ್ಟು ನಮ್ಮ ಇದು ಗಾರ್ಡನ್. ಸೊ ನಮ್ಮ ಕಾಂಪೌಂಡ್ ನೋಡ್ಬೋದು. ಫುಲ್ ಇಷ್ಟು ಉದ್ದ ದೊಡ್ಡ 9 ಅಡಿ ಕಾಂಪೌಂಡ್ನ ಕಟ್ಸಿರೋದು ನಾವು. ಬಿಕಾಸ್ ಸೇಫ್ಟಿಗೆ ಆ್ಯಂಡ್ ಪ್ರೈವಸಿ. ಸೊ ಅದೆರಡು ನಮಗೆ ತುಂಬ ಮ್ಯಾಟರ್ ಆಗುತ್ತೆ. ಅದರಿಂದನೇ 9 ಅಡಿ ಕಾಂಪೌಂಡ್ನ ಕಟ್ಸಿರೋದು. ಸೊ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕಂಪ್ಲೀಟಾಗಿ ಮಿಕ್ಕಿದೆಲ್ಲ ನೋಡ್ಬೋದು ನೀವು. ಮಿಕ್ಕಿದೆಲ್ಲ ಫುಲ್ಲು ಪಾರ್ಕಿಂಗ್. ಆ ಕಡೆ ಲಾನ್ ಏರಿಯಾ ಮಾತ್ರ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಅದನ್ನ ಲಾನಲ್ಲಿ ನಮಗೆ ಇಷ್ಟವಾದಂಥ ಹಣ್ಣು ಹೂವನ್ನ ಹಾಕೋದಕ್ಕೆ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಎಲ್ಲ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನೋಡ್ತೀರಾ ನೀವು ನಾವು ಯಾವ ರೀತಿಯಾಗಿ ಮಾಡ್ತೀವಿ ಅಂತ. ನಿಮಗೆ ಏನಾದರೂ ಸಜೆಷನ್ ಇದ್ದರೆ ಪ್ಲೀಸ್ ಮಾಡಿ, ಯಾವ ಥರ ಹೂವು ಮತ್ತು ಯಾವ ಥರ ಹಣ್ಣು ಹಾಕ್ಬೋದು ಅಂತ. ಹಣ್ಣಿನ ಮರನೂ ಯಾವ ಥರದ್ದು ಇರಬೇಕು ಅಂದರೆ ಜಾಸ್ತಿ ಅದರದ್ದು ಬೇರೆಲ್ಲ ಇರಬಾರ್ದು. ಸೊ ಅದು ಬಿಲ್ಡಿಂಗಿಗೆ ಎಫೆಕ್ಟ್ ಆಗಬಾರ್ದು. ಆ ಥರದ್ದು ಏನಾದರೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಲಾನ್ ಏರಿಯಾನಲ್ಲಿ. ಅಷ್ಟೇ ಗೈಸ್. ಇವಾಗ ನೆಕ್ಸ್ಟ್ ಲಚ್ಚು ಕಂಟಿನ್ಯೂ ಮಾಡ್ತಾಳೆ.
ಹೆಂಗೆ ಅನಿಸ್ತಾ ಇದೆ? ವ್ಯೂ ಮಾತ್ರ ಸಕ್ಕತ್ತಾಗಿದೆ ಲಚ್ಚು. ಇಲ್ಲಿ ನೋಡಿಲಿ ಹಂಗೆ ವ್ಯೂ ಚೆನ್ನಾಗಿದೆ, ತುಂಬಾ ಸಕ್ಕತ್ತಾಗಿದೆ. ಅಲ್ಲಿ ಹಾಕೋ ಗೋಡೆಗೆ ಹೋಗ್ ಮುಂದೆ. ಅದ್ರ ಮೇಲಿಂದ ಹಾಕೆ. ಆ ಕಡೆ ಬೇಡ 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 ಬೇಡ. ತೆಗ್ದೆ ಕಣ್ ಬಾರವ. ಆ ಸನ್ಸೆಟ್ಟು ಇದು ಎಲ್ಲ ಎಂತ ದೊಡ್ಡ ಮೇಸ್ತ್ರಿ ಕಾಣತವನಿ ಅಂದ್ರೆ ಒಂದು ಟೈಮ್ ಚಿಕ್ಕ ಫ್ಯಾಕ್ಟ್ರಿ ಆ ಟೈಮ್ಗೆ ಅಲ್ಲಿ ಗಾರ್ಡನ್ ಕರ್ಕೊಂಬರಕ್ಕಾಗಲ್ಲ. ಅವನೇ ಮತ್ತೆ ಎಷ್ಟು ದೊಡ್ಡ ಕಾಂಟ್ಯಾಕ್ಟ್ ಇದ್ರು ಒಂಚೂರು ಮಿಸ್ಬಿಟ್ಟು ಅವನೇ ಬರ್ತಾನೆ. ಅದಕ್ಕೆ ನಾವೇನು ಎಷ್ಟು ಓನರ್ ಚೆನ್ನಾಗಿ ಅನ್ಸಿ ಖುಷಿ ಇರುತ್ತೆ, ಖುಷಿ. ಈಗ ಆ ಕಡೆ ಹೇಳ್ತಾ ಇರೋದು ಇಲ್ಲ ಇಲ್ಲ, ನಾನು ಅದು ಆ ಕಡೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದು ನಾನು ಗಮನಿಸ ಇಲ್ಲ. ಅಲ್ಲಿ ಆಚೆ ನೋಡಿ ಗಮನಿಸಿಲ್ಲ ನಾನು. ಅನ್ನಕ್ಕೆ ಜೋಡ್ ಹಾಕೊಂಡಿಲ್ಲ, ಅದೇ ಮೈಂಡ್ ಬಂದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇಲ್ಲಿ ನೋಡ್ಬೋದು ನಾನು ಒಂದಷ್ಟು ಮಜ್ಜಿಗೆ ಹಾಗೂ ಬಿಸ್ಕೆಟ್ನ ತಗೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ಬಿಸ್ಕೆಟ್ ಯಾಕೆಪ್ಪ ಅಂತಂದರೆ ಇಲ್ಲಿ ಒಂದು ರಾಣಿ ಅಂತ ಡಾಗಿ ಇದೆ, ಪೆಟ್ ಇದೆ. ಸೊ ಅದಕ್ಕೋಸ್ಕರ ಮಾರಿಗೋಲ್ಡ್ ಬಿಸ್ಕೆಟು. ನಮಗೆ ಗುಡ್ಡೆ ಹಾಗೂ ಮಜ್ಜಿಗೆ ಬಂದು ಇಲ್ಲಿ ಇಲ್ಲ ಕೆಲಸ ಮಾಡ್ತಾರಲ್ಲ ವರ್ಕರ್ಸು, ಸೊ ಅವ್ರಿಗೆ ಅಂತ ಮಜ್ಜಿಗೆ ತಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಗೆ ಸ್ವಾಗತ ಸುಸ್ವಾಗತ. ಇದು ಬಂದು ನಮ್ಮ ನಂದು ಮನೆ, ನನ್ನ ತಂಗಿಯ ಮನೆಗೆ ಹೋಗ್ತಾ ಇದ್ದೀನಿ. ಬಲಗಾಲ ಇಟ್ಟು ಹೋಗೋಣ ಫ್ರೆಂಡ್ಸ್. ನೋಡಿ ಆಯ್ ರಾಣಿ, ರಾಣಿ ನಿಂಗೋಸ್ಕರ ಏನ್ ತಂದಿದ್ದೀನಿ ನಾನು. ರಾಣಿ, ಏಯ್ ರಾಣಿ, ಎಲ್ಲಿದ್ದೆ ನೀನು? ಎಲ್ಲಿದ್ದೆ ಎಲ್ಲಿದ್ದೆ ರಾಣಿ? ರಾಣಿ. ಸೊ ಫ್ರೆಂಡ್ಸ್, ಇದು ಬಂದು ನನ್ನ ತಂಗಿ ಮನೆ. ಇನ್ನು ಡೀಟೇಲಾಗಿ ಆಮೇಲೆ ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟು ನೋಡ್ಕೊಳ್ಳಿ, ಓಕೆನಾ? ಫಸ್ಟ್ ನಮ್ಮ ರಾಣಿಗೆ ಬಿಸ್ಕೆಟ್ ಹಾಕೋಣ. ಬಾ ರಾಣಿ, ಮೇಲೆ ಹೋಗೋಣ ಬಾ. ನಾವು ರಾಣಿ ಬಾ, ಮೇಲೆ ಹೋಗೋಣ ಬಾ. ಹೋಗಿ ಮೇಲೆ ಹೋಗು ಬಾ. ಕಮೋನ ರಾಣಿ, ಅಯ್ಯೋ ಅಯ್ಯೋ. ನೀನೋಗಿ ಫಸ್ಟು ಬಾ, ಮೇಲೆ ಹೋಗು. ಏ ಇರೋ, ಬರ್ತಾ ಇದ್ದೆ ರಾಣಿ, ಬರ್ತಾ ಇದ್ದೀರು. ಗೈಸ್, ಇದು ಬಂದು ನಮ್ಮ ಮನೆ, ನಮ್ಮ ಮನೆಗೆ ಸ್ವಾಗತ. ಲಡ್ಡು ಎಲ್ಲಿದ್ದಾನೆ? ಕೆಳಗೆ. ರಾಣಿ ಬಾ, ಬಿಸ್ಕೆಟ್ ತಂದಿದ್ದೀನಿ. ಸಿಂಬು, ಏಯ್ ಚಿಕ್ಕಪ್ಪ ಮನೆ ಚೆನ್ನಾಗೈತಾ? ಫ್ರೆಂಡ್ಸ್ ನೋಡಿ ನಮ್ಮ ಸಿಂಬು ಇವಾಗ ಹೆಂಗಿದ್ದಾನೆ, ಅವಾಗ ಹೆಂಗಿದ್ದಾನೆ, ಇವಾಗ ಹೆಂಗಿದ್ದಾನೆ ಅಂತ. ಏ ಸಿಂಬಿ, ಯಾರ ಮನೆ ಇದು? ನಿನ್ನ ಮನೆ? ನಿನ್ನ ಮನೆನಾ? ಅಂದು ಮನೆನಾ? ಲಕ್ಷಿ ಏನೋ ಮಾಡ್ತಿದ್ಯಾ? ಮನೆ ಕಟ್ತಿದ್ಯಾ? ರಾಣಿ ಬರುತ್ತೆ ಇರು, ನಾವು ಕರ್ಸೋಣ. ಕರಿ ಮತ್ತೆ. ಮಮ್ಮಿ ಹೆಂಗ್ ಕಾಣಿಸ್ತೈತ್ ಮಮ್ಮಿ? ಸೂಪರಾ? ಲಡ್ಡು ಚೆನ್ನಾಗಿದ್ಯಮ್ಮ ಮನೆ? ಕೃಷ್ಣ, ಕೃಷ್ಣ ಬಿಸ್ಕೆಟ್ ತಿಂತವನೆ, ಕಳ್ ಕೃಷ್ಣ. ಏ ಹೆಂಗೆ ಇದೆ ಮನೆ? ನೀರ್ ಮರ್ತ್ಬಿಟ್ಟೆ ನಾನು.
ನನಗೆ ಬೇಡ ಕಣಮೆ, ನನಗೆ ಬೇಡ, ಕುಡ್ಕೊ ಕೆಳಗಡೆ ತಗೋ. ನನಗೆ ಬೇಡ. ಓಕೆ ನಮ್ಮನೆಲ್ಲ ಚೆನ್ನಾಗೈತಲ್ಲ. ನೀವ್ ಹೇಳಿ ಹೆಂಗ ಅನ್ಸ್ತೈತೆ ನಿಮ್ಮ ಮನೆ ನೋಡಿ? ಇದಕ್ಕೆ ಬೇಡವಾ? ಮೇಲ್ಗಡೆ ಬೇ ವಿಂಡೋ ಬರುತ್ತಲ್ಲ, ಅದಕ್ಕೆ ಮೋಲ್ಡಿಂಗ್ ಅಲ್ಲಿ ಬೇಡವಾ? ಪುನೀತ್ ಅವರು ಬೇರೆ ಇದು ಬೋರ್ಡಲ್ಲಿದ್ದು ಮೇಲೆ ಬೇರೆ ಬರೋದಲ್ಲ. ಅದೇ ಇವಾಗ ಇಲ್ಲೆಲ್ಲ ಇದು ಬರೋದು ಈ ಜಾಗ ಅಲ್ಲ, ಮುಂದೆ ಬರೋದು 1 ಅಡಿ ಮೇಲೆ ಬಂದು ಆಚೆ ಬರೋದಲ್ಲ. ಸೊ ಮೋಲ್ಡಲ್ಲಿ ಹಾಕ್ಸಂಗಿಲ್ಲ, ಅದು ಮೋಲ್ಡಲ್ಲಿ ಇಲ್ಲ. ನನ್ನ ಹತ್ರ ಮೋಲ್ಡಲ್ಲಿ ಕೊಟ್ಟಿಲ್ಲ. ಅವಾಗ ಇವಾಗ ಆ ಬೇವಿಂಡರ್ ಮಾಡ್ಕೊಂಡು ಗೊತ್ತಾ, ಫುಲ್ ಮೇಲೆ ಬಂದಮೇಲೆ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲರೂ ಬಿಟ್ಟು ಆಮೇಲೆ ಸಿಮೆಂಟ್ ಹಾಕೊಂಡಲ್ಲ, ಆ ಥರ ಬರುತ್ತೆ. ಲಕ್ಷಿತು ಅವ್ರು ಕೆಲಸ ಮಾಡ್ತಾ ಇಲ್ವಾ? ಇಲ್ಲ ಅದು ನೋಡೋಣ, ಸರಿ ಬರಲ್ಲ. ಭೀಮ್ ಕೊಟ್ಟು ಸರಿ ಬರಲ್ಲ, ಭೀಮ್ ಕೊಟ್ಟು ಸರಿ ಬರಲ್ಲ. ನೋಡೋಣ, ಮಿಸ್ತ್ರಿ ನೋಡೋಣ. ಸೊ ಓವರಾಲ್ ನಮ್ಮ ಮನೆ ಈ ರೀತಿ ಇದೆ. ಐ ಗೆಸ್ ನಿಮ್ಗೊಂದು ಕ್ಲಿಯರ್ ಅಂದರೆ ಅಟ್ಲೀಸ್ಟ್ ಒಂದು ರಫ್ ಐಡಿಯಾ ಅಂತೂ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಸುಮಾರಷ್ಟು ಜನ ಕೇಳ್ತಾ ಇರಲ್ಲ ಕ್ವಶನ್ಸು, ನಿಮ್ಮ ಮನೇನ ತೋರಿಸಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೊ ಇದೇ ನಮ್ಮ ಮನೆ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಇದು ಬಂದು ನಮ್ಮ ಮಾಸ್ಟರ್ ಬೆಡ್ರೂಮ್ ಹತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ಅಂದರೆ 3D ಯಾವ ರೀತಿ ಇದೆ ಆಲ್ಮೋಸ್ಟ್ ಅದೇ ರೀತಿಯೇ, ಬಟ್ ಒಂದು ಮೈನರ್ ಆಗಿ ಒಂದು ಸ್ವಲ್ಪ ಚೇಂಜಸ್ ಕೂಡ ಮಾಡಿದ್ದೀವಿ. ಅಂದರೆ ವಾಕಿನ್ ವಾರ್ಡ್ರೋಬ್ ಥರ ಬರಬೇಕು ಅಂತ ಒಂದು ಸ್ವಲ್ಪ ಗೋಡೆ ಎಲ್ಲ ಕಟ್ಸಿದ್ದೀವಿ ನಾವು. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಗೈಸ್. ನಿಜವಾಗ್ಲೂ ಈ ಮನೇನ ನೋಡಬೇಕಾದ್ರೆ ನಂಗೆ ಅನಿಸ್ತಿದೆ, ಅಂದರೆ ಇವಾಗ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೂ ಅನಿಸ್ತಿದೆ, ಯಾವತ್ತೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಮ್ಮದೇ ಅಂತ ಬೆಂಗಳೂರಲ್ಲಿ ಸ್ವಂತ ಮನೆ ಇರುತ್ತೆ ಅಂತ. ದೇವ್ರಿಗೆ ಕೋಟಿ 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 ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಆ್ಯಂಡ್ ಈ ಮನೇಲಿ ಒಂದಷ್ಟು ಮೆಮೊರೀಸ್ ಕ್ರಿಯೇಟ್ ಮಾಡೋದಿದೆ, ಟೈಮ್ ಸ್ಪೆಂಡ್ ಮಾಡೋದಿದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೈಸ್. ಅಕ್ಕ ಏನೇ ನಿಮ್ಮ ಮನೆದು ಇದು ಮೆಟ್ಲು ಬಂದಾಯ್ತಲ್ಲ ಅಲ್ಲ, ಬಟ್ ಅವಾಗ ಅರ್ಧ ಆಯ್ತಲ್ಲ, ಇವಾಗ ಫುಲ್ ಸಿಮೆಂಟ್ ತನಕನೂ ಹಾಕಿದ್ದಾರೆ. ಫ್ರೆಂಡ್ಸ್ ಅಕ್ಕ ಮನೆಗೆ ಹೋಗೋಣ ಬನ್ನಿ. ನಿಮ್ಮನೆ ಎಂಟ್ರೆನ್ಸ್ ನೋಡ್ರಪ್ಪೋ, ಎಂಟ್ರೆನ್ಸು ಇಲ್ಲೇ ತಾನೇ ಬರೋದು. ಹಾಂ ಹಿಂಗೆ ಬಂದು ಹಿಂಗ ಕೊಡಿ ಕಲ್ ಕೊಡಿ, ಜಲ್ದಿ ಬರ್ಲಿ. ಆ್ಯಂಡ್ ಇದು ಬಂದು ನಮ್ಮ ಅಕ್ಕ ಮನೆಯಿಂದ ಒಂದು ವ್ಯೂ. ಅಂದರೆ ಅಕ್ಕ ಮನೆಯಿಂದ ಅಂತಲ್ಲ, ಬಟ್ ಇನ್ನೇನು ಅಕ್ಕ ಮನೆ ಸ್ಟಾರ್ಟ್ ಆಗಿಲ್ಲ, ಮೋಲ್ಡ್ ಬಂದರೆ ಅವಳ ಮನೆ ಸ್ಟಾರ್ಟ್ ಆಗುತ್ತೆ. ಬಟ್ ಮೇಲಿಂದ ಒಂದು ವ್ಯೂನ ಕೊಟ್ಟಿದ್ದೀನಿ ನಮ್ಮ ಮನೆ ಯಾವ ರೀತಿ ಕಾಣಿಸ್ತಿದೆ ಅಂತ ಫ್ರೆಂಡ್ಸ್. ಆ್ಯಂಡ್ ಸುಮಾರಷ್ಟು ಜನ ಕಾಮೆಂಟ್ ಮಾಡಿದ್ದೀರಾ, ಲಕ್ಷ್ಮಿ ಹಾಗೂ ಸುಪ್ರಿಯಾ ಮಕ್ಕಳು ಜೋಪಾನ ಸೈಟ್ ಹತ್ರ ಆದಷ್ಟು ಅವಾಯ್ಡ್ ಮಾಡಿ ಕರ್ಕೊಂಡು ಹೋಗೋದು ಅಂತ. ನಾವು ಒಂದು 50 ಅಲ್ಲ ಫ್ರೆಂಡ್ಸ್, 100% ನಾವು ಮಕ್ಕಳು ಜೊತೆನೇ ಇರ್ತೀವಿ ಅಷ್ಟೇ. ಒಂಥರ ಕೈ ಇಟ್ಕೊಂಡೇ ಕರ್ಕೊಂಡು ಹೋಗೋದು ಹಂಗೆ ಮಾಡ್ತಾ ಇರ್ತೀವಿ. ಇಲ್ಲ ಅಂತ ಅಂದರೆ ಯಾರನ್ನ ಒಬ್ಬರನ್ನ ಕರ್ಕೊಂಡು ಹೋಗ್ತೀವಿ, ನೀವು ಮಕ್ಕಳು ನೋಡ್ಕೊಂಡಿರಿ, ನಾವು ಸೈಟ್ ಹತ್ರ ಸ್ವಲ್ಪ ನೋಡ್ಕೊಂಡು ಬರ್ತೀವಿ ಅಂತ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ನಮಗೂ ಒಂದು ಆಸೆ ಇರುತ್ತೆ ಯಾವ ರೀತಿ ಬರ್ತಿದೆ ನಮ್ಮ ಮನೆ, ಎಷ್ಟು ಕೆಲಸ ಕಂಪ್ಲೀಟ್ ಆಯಿತು ಅಂತ. ಐ ಗೆಸ್ ನೀವು ಕೆಲವೊಬ್ಬರು ನನ್ನ ರಿಲೇಟ್ ಮಾಡ್ಕೋಬೋದು, ಆಸೆ ಒಂದು ಇರುತ್ತಲ್ವ ನೋಡಬೇಕು ಮನೇನ ಅಂತ. ಸೊ ಅವಾಗ ಬರ್ತೀವಿ. ಇಲ್ಲ ಅಂತಂದರೆ ಕೆಲವೊಂದು ಸತಿ ಏನಾಗುತ್ತೆ, ಅರುಣ್ ಹಾಗೂ ಜಿಜು ಆಫೀಸ್ ಹೋಗಿರ್ತಾರೆ ಆ್ಯಂಡ್ ನಾವು ಸೈಟ್ ಹತ್ರ ಬಂದು ನೋಡ್ಕೋಬೇಕಾಗುತ್ತೆ. ಬಿಕಾಸ್ ನಾವು ಬಂದು ಫ್ರೆಂಡ್ಸ್ ಕಾಂಟ್ರಾಕ್ಟಲ್ಲಿ ಕೊಟ್ಟಿಲ್ಲ, ನಾವೇ ನಿಂತು ಮಾಡಿಸಿರೋ ಕಾರಣ ಅಲ್ವಾ. ಕೆಲವೊಂದು ಜಲ್ಲಿ ಆಗಿರಲಿ, ಮಣ್ಣಾಗಿರಲಿ, ಸಿಮೆಂಟು ಏನಾದರೂ ಒಂದು ಬೇಕಿರುತ್ತೆ, ಖಾಲಿ ಆಗಿರುತ್ತೆ, ಏನಾದರೂ ಒಂದು ಇರುತ್ತೆ ಅಲ್ವಾ ಫ್ರೆಂಡ್ಸ್. ಅವಾಗ ನಾವು ಹೋಗಲೇಬೇಕಾಗುತ್ತೆ. ಕಾಂಟ್ರಾಕ್ಟ್ ಅಂತ ಅಂದರೆ ಫುಲ್ ಅವ್ರು ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ನ ಕೊಡ್ತಾರೆ ಅಲ್ವಾ. ಬಟ್ ನಾವು ನಿಂತು ಮಾಡಿಸೋದ್ರಿಂದ ಸೊ ನಾವು ಸೈಟ್ ವಿಸಿಟ್ ಆಫನ್ ಆಗಿ ಮಾಡಲೇಬೇಕಾಗುತ್ತೆ.
ಲಿಟ್ಲ್ ಎಷ್ಟು ದೂರ ಹೋದ ಅಷ್ಟು ದೂರ ಹೋಗ್ಲಿ. ಲಿಟ್ಲ್ ಕಾನೆಕ್ಟ್ ಎಷ್ಟು ದೂರ ಆಗ್ತೀವ ಅಷ್ಟು ದೂರ ಬಂದಿರಲಿ. ಏ ರಾಣಿ ತಿಂತಲ್ಲ, ನೀನ್ ತಿನ್ನು. ತಗೋ, ರಾಣಿಗ್ ಬೇಡ, ನೀನ್ ತಿನ್ನು. ರಾಣಿಗ್ ಬೇಡ. ನನಗೆ ನಮ್ಮ ಮನೆದು ಈ ಒಂದು ಸರ್ಕಲ್ ಇದೆಯಲ್ಲ ಫ್ರೆಂಡ್ಸ್, ರೌಂಡು, ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದೆಲ್ಲ ಬಂದು ಆರ್ಕಿಟೆಕ್ಟ್ ಕೊಟ್ಟಿರೋದು ಡಿಸೈನ್ಸ್ ಎಲ್ಲ. ಎನಿವೇಸ್, ಸುಮಾರು ಜನ ಕಾಮೆಂಟ್ ಮಾಡಿದ್ರಿ, ಲಕ್ಷ್ಮಿ ಅವರೇ ನಿಮ್ಮ ಮನೆ ಎಷ್ಟು BHK ನೀವು ಕಟ್ಸಿರೋದು ಅಂತ. ಆಲ್ರೆಡಿ ಇದಕ್ಕೆ ಆನ್ಸರ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನೀವು ಮಿಸ್ ಮಾಡ್ಕೊಂಡ್ರೆ, ನಾವು ಬಂದು 3 BHK ಮನೆನ ಕಟ್ಸಿರೋದು ಫ್ರೆಂಡ್ಸ್. ಆ್ಯಂಡ್ 80% ಬಂದು ನಮ್ಮ 3 ಜನ ಫ್ಲೋರು, ಅಂದರೆ ನಮ್ಮ ಅಕ್ಕ, ನನ್ನ ತಂಗಿ ಹಾಗೂ ನನ್ನ ಫ್ಲೋರು 3 ಜನ ಮನೆಯೂ ಸೇಮ್ ಆಗೇ ಇದೆ. 80% ಸೇಮ್ ಅಂತಲೇ ಹೇಳ್ಬೋದು. ನೋಡಿ, ಈ ಕಲ್ಲು ಬಂದು ಭೂವರ್ನಾಥ್ ಸ್ವಾಮಿ ಕಲ್ಲು. ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು ಭೂವರ್ನಾಥ್ ಸ್ವಾಮಿ. ಸೊ ಎಸ್, ಕಮಿಂಗ್ ಬ್ಯಾಕ್, 80% ಬಂದು ಸೇಮ್ ಆಗಿ ಇರೋದು ಮನೆ. 20% ಬಂದು ಸ್ವಲ್ಪ ಮೈನರ್ ಚೇಂಜಸ್ ಅಂತಲೇ ಹೇಳ್ಬೋದು. ಎಕ್ಸಾಂಪಲ್, ನಮ್ಮ ಫ್ಲೋರ್ಗೆ ಟಾಲ್ ಯೂನಿಟ್ ಬೇಕಿತ್ತಿಲ್ಲ, ಅಕ್ಕ ನಂದು ಕಟ್ಸಿದ್ದಾರೆ. ಮತ್ತು ಸ್ವಲ್ಪ ಬ್ಯಾಲ್ಕನಿ, ಈ ಒಂದು ಬ್ಯಾಲ್ಕನಿ ಇದೆಯಲ್ಲ ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಇದೆ. ವಾಶ್ರೂಮಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಮೇಜರ್ ಚೇಂಜಸ್ ಅಂದರೆ ಡೈನಿಂಗ್ ಏರಿಯಾ ಫ್ರೆಂಡ್ಸ್. ನಮ್ಮ ಡೈನಿಂಗ್ ಏರಿಯಾದಲ್ಲಿ ಕಿಟಕಿ ಯಾವ ರೀತಿ ಬೇಕು ಅಂದರೆ ಕಿಟಕಿ ಡಿಸೈನ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಆ್ಯಂಡ್ ಅದಕ್ಕಿಂತಲೂ ಮೇಜರ್ ಚೇಂಜ್ ಬಂದು ನಮ್ಮ ಮಾಸ್ಟರ್ ಬೆಡ್ರೂಮು. ಸೊ ನಮ್ಮ ಮಾಸ್ಟರ್ ಬೆಡ್ರೂಮ್ ಹತ್ರ 3 ಜನದ್ದು ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಸೊ ಈ ಥರ ಒಂದು 20% 20 to 30% ಸ್ವಲ್ಪ ಚೇಂಜಸ್ ಇದೆ. ಇನ್ನು ಮಿಕ್ಕಿದ್ದು ಒಂದು 70 to 80% ಆಲ್ಮೋಸ್ಟ್ ಸೇಮ್ ಆಗಿದೆ ಅಂತಲೇ ಹೇಳ್ಬೋದು. ಹಿರಿಯಲ್ಲ, ಅದು ಹಾಕಿದ್ದೀನಿ, ಅದು ತಿಂತಲ್ಲ, ಅದು ಸಾಕ್ಬಿಡಿ. ಹೇ ಲಡ್ಡುನು, ಸಿಂಬುನು, ಡಾಗಿಗೆ ಹಾಕೈತೆ, ಸುಮ್ನಿರಿ. ರೀ ಎತ್ಕೊಳ್ರಿ, ಕಚ್ ಬಿಟ್ಟದ್ದು, ಸುಮ್ನಿರೋ. ರಾಣಿ ಏನವ? ರಾಣಿ 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 ಡಾಗಿ ಅಂತ. ಮಾಡ್ಬೇಡ ಅಂತ ನಮ್ಮ ಮಾಡ್ಕೊಂಡ್ರೆ ಯಾರು ಕರ್ಕೊಂಡು ಹೋಗ್ತಾರೆ ಅದನ್ನ. ಶುಕ್ರವಾರ